ಈಗ ನಾವು ಹೇಳುವಂತಹ ಸ್ಟೋರಿ ಇದೆಯಲ್ಲ, ಇದು ತಮಿಳಿನಲ್ಲಿ ಇತ್ತೀಚೆಗೆ ಬಂದಂತಹ ಕುಬೇರ ಸಿನಿಮಾ ನಿಮಗೆ ಗೊತ್ತಿರಬಹುದು. ಆ ಸಿನಿಮಾದ ಕಥೆಯನ್ನ ಕೂಡ ಮೀರಿಸೋ ಹಾಗಿದೆ ಈ ಅಕ್ರಮ ಅಥವಾ ಈ ಅಪರಾಧದ ಕಹಾನಿ. ಭಿಕ್ಷುಕರು, ನಿರ್ಗತಿಕರು, ಹಾಗೆ ಯಾರು ಚಟಕ್ ಬಲಿಯಾಗಿರ್ತಾರೋ ಅವರನ್ನೇ ಟಾರ್ಗೆಟ್ ಮಾಡಿ ನಡೆಸ್ತಾ ಇದ್ದಂತಹ ಕೃತ್ಯ ಇದು. ಖೋಟಾ ನೋಟು ಚಂದ್ರಶೇಖರ್ ಮನಿ ಡಬ್ಲಿಂಗ್ ನ ಕಹಾನಿ ಇದು. ಹೇಗ್ ಮನಿ ಡಬ್ಲಿಂಗ್ ಅನ್ನ ಮಾಡ್ತಾ ಇದ್ದ ಆತ? ಟಾರ್ಗೆಟ್ ಮಾಡ್ತಾ ಇದ್ದಿದ್ ಯಾರನ್ನ? ಆತ ಗುರಿ ಮಾಡ್ತಾ ಇದ್ದಿದ್ದು ನಿರ್ಗತಿಕರನ್ನ, ಬಡವರನ್ನ. ಅವರ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯನ್ನ ತೆರಿತಾ ಇದ್ದಂತೆ ಈ ಮನಿ ಡಬ್ಲಿಂಗ್ ಚಂದ್ರು. ಹಣ ವರ್ಗಾವಣೆ ಮಾಡುವುದಕ್ಕೆ ಇಫ್ ಇನ್ ಕೇಸ್ ಅವರು ಸಹಕರಿಸಲಿಲ್ಲ ಅಂತಂದ್ರೆ ಕೊಲೆ ಮಾಡುವುದಕ್ಕೂ ಕೂಡ ಈತ ಹೇಸ್ತಿರ್ಲಿಲ್ಲ ಅನ್ನುವುದು ಈಗ ಬೆಳಕಿಗೆ ಬರ್ತಾ ಇರುವಂತಹ ವಿಚಾರ. ಕೊಲೆ ಮಾಡಿ ಆ ನಂತರ ಕಥೆ ಕಟ್ಟಿ ಬಳಿಕ ಕೇಸ್ನೆ ಮುಚ್ಚಾಕುವಂತಹ ಕೆಲಸವನ್ನ ಈತ ಮಾಡ್ತಾ ಇದ್ದ. ಉತ್ತರ ಕರ್ನಾಟಕಕ್ಕೆ ಮನಿ ಡಬ್ಲಿಂಗ್ ಚಂದ್ರನ ಕಥೆ ವ್ಯಾಪಿಸಿ ಬಿಟ್ಟಿತ್ತು. ಈತನ ಪ್ಲಾನ್ ನೋಡಿ ಚಿತ್ರದುರ್ಗ ಪೊಲೀಸರೇ ಶಾಕ್ಗೆ ಒಳಗಾಗಿದ್ದಾರೆ. ಖತರ್ನಾಕ್ ಕಿಲಾಡಿ ರೋಹನ್ ಸಾಲ್ಡಾನ್ ಇದರಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಒಬ್ಬ ಆರೋಪಿ. ಆತ ಈತನಿಗೆ ಗುರುವಂತೆ. ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಸದ್ಯ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಮಿಳಿನ ಕುಬೇರ ಸಿನಿಮಾದ ಕ್ಲಿಪ್ಪಿಂಗ್ ಅನ್ನ ಗಮನಿಸ್ತಾ ಇದ್ದೀರಿ, ನೆನಪಿರಬಹುದು ನಿಮ್ಗೆ. ಧನುಷ್ ಹಾಗೆ ನಾಗಾರ್ಜುನ್ ನಟನೆಯ ಆ ಸಿನಿಮಾದ ಮೂಲ ಕಥೆ ಏನು ಅಂತಂದ್ರೆ, ಯಾರು ಭಿಕ್ಷುಕರಿರ್ತಾರೋ ಅಥವಾ ಯಾರು ನಿರ್ಗತಿಕರಿರ್ತಾರೋ ಅವರನ್ನ ಬಳಸ್ಕೊಂಡು ಅವರ ಹೆಸರಿನಲ್ಲಿ ಖಾತೆಗಳನ್ನ ತೆರೆದು ಆ ಖಾತೆಗಳ ಮೂಲಕ ಹಣ ವರ್ಗಾವಣೆಯನ್ನ ಮಾಡೋದು, ಹಣ ದಂಧೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇರತ್ತೆ. ಈ ಚಂದ್ರ ಏನಿದ್ದಾನೆ, ಈ ಮನಿ ಡಬ್ಲಿಂಗ್ ಚಂದ್ರ ಅಂತಾನೆ ಏನು ಕುಖ್ಯಾತಿಯನ್ನ ಪಡ್ಕೊಂಡಿದ್ದಾನೆ, ಈತ ಮಾಡ್ತಾ ಇದ್ದಿದ್ದು ಕೂಡ ಅದನ್ನೇ ಅನ್ನೋದು ಸದ್ಯ ವಿಚಾರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಯಾರು ನಿರ್ಗತಿಕರಿದ್ದಾರೋ, ಯಾರು ಭಿಕ್ಷುಕರಿದ್ದಾರೋ ಅಥವಾ ಯಾರು ಯಾವುದಾದ್ರೂ ಚಟಕ್ ಬಲಿಯಾಗಿದ್ದಾರೋ ಅವರನ್ನ ಟಾರ್ಗೆಟ್ ಮಾಡಿ ಅವರ ಬ್ಯಾಂಕ್ ಖಾತೆಗಳನ್ನ ಬಳಸಿ ಈತ ಅಕ್ರಮವನ್ನ ಮಾಡ್ತಾ ಇದ್ದ. ಯಾರು ವರ್ಗಾವಣೆ ಮಾಡುವುದಕ್ಕೆ ವಿರೋಧಿಸ್ತಾರೋ ಅಥವಾ ತಮ್ಮ ಅಕೌಂಟ್ನಿಂದ ಈತ ಹಾಕಿದ್ದಂತಹ ಹಣವನ್ನ ಮತ್ತೊಂದು ಅಕೌಂಟ್ಗೆ ಶಿಫ್ಟ್ ಮಾಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೋ ಅಂಥವರನ್ನ ಈತ ಕೊಲೆ ಮಾಡುವುದಕ್ಕೂ ಹೆಸರಿರ್ಲಿಲ್ವಂತೆ. ಈಗ ಮಲ್ಲಿಕಾರ್ಜುನ್ ಅನ್ನುವಂಥ ಒಬ್ಬ ವ್ಯಕ್ತಿ, ಆತ ಈತನ ಕೈನಲ್ಲಿ ಕೊಲೆಯಾಗಿರುವಂತಹ ಆರೋಪ ಇದೆ. ಆತನ ಪತ್ನಿ ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ನಂತರದಲ್ಲಿ, ಜೊತೆಗೆ ಇನ್ನೂ 10 ಹಲವು ಕಂಪ್ಲೇಂಟ್ಗಳು ಈತನ ವಿರುದ್ಧ ದಾಖಲಾದಂತಹ ನಂತರದಲ್ಲಿ ಈಗ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಕುಬೇರ ಸಿನಿಮಾದ ಸ್ಟೋರಿ ಲೈನ್ ಏನಿದೆಯೋ, ಈ ಮನಿ ಡಬ್ಲಿಂಗ್ ಚಂದ್ರನ ಕಹಾನಿಯನ್ನ ನೋಡ್ತಾ ಇದ್ರೆ ಸೇಮ್ ಅದೇ ಸ್ಟೋರಿ ಲೈನ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಬಟ್ ಈತ ಯಾವ ರೀತಿ ಜನರನ್ನ ಐಡೆಂಟಿಫೈ ಮಾಡ್ತಾ ಇದ್ದ, ಈಗ ಏಕಾಏಕಿ ಈತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗುವುದಕ್ಕೆ ಏನು ಕಾರಣ, ಈ ಮಲ್ಲಿಕಾರ್ಜುನ್ನ ಪ್ರಕರಣ ಏನು, ಎಲ್ಲವನ್ನ ಡೀಟೇಲ್ ಆಗಿ ವಿವರಿಸೋದಾದ್ರೆ ಸಂದೇಶ್. ವಿದ್ಯುಶ್ರೀ, ಇದು ಸಿನಿಮಾವನ್ನು ಕೂಡ ಮೀರಿಸುವಂತಹ ಒಂದು ಸ್ಟೋರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಕೋಟಾ ನೋಟು ಚಂದ್ರಶೇಖರ್ ಏನಿದ್ದಾನೆ, ಈತನ ಒಂದು ದಂಧೆ ನಡೀತಾ ಇರೋದು ಸುಮಾರು 30 ವರ್ಷಗಳಿಂದ. ಅಂದ್ರೆ ಸುಮಾರು 30 ವರ್ಷಗಳಿಂದಲೂ ಕೂಡ ಈತ ಕೋಟಾ ನೋಟು ದಂಧೆಯಲ್ಲಿ ಭಾಗಿಯಾಗಿದ್ದಾನೆ. ಜೊತೆಗೆ ಮನಿ ಡಬ್ಲಿಂಗ್, ಮನಿ ತ್ರಿಬ್ಲಿಂಗ್ ಈ ರೀತಿಯ ದಂಧೆಗಳನ್ನ ಈತ ಬಹಳಷ್ಟು ವರ್ಷಗಳಿಂದ ಕೂಡ ನಡೆಸ್ತಾ ಇರ್ತಾನೆ. ಆದ್ರೆ ಈತ ಈ ಒಂದು ದಂಧೆಯನ್ನ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಮನಿ ಡಬ್ಲಿಂಗ್ ಅನ್ನ ಮಾಡುವಂತದ್ದಾಗಿರ್ಬೋದು ಅಥವಾ ಕೋಟಾ ನೋಟು ದಂಧೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬಂದಂತ ಹಣವನ್ನ ಈತ ಎಲ್ಲಿ ಇಡ್ತಾ ಇದ್ದ ಅನ್ನೋದೇ ಇಲ್ಲಿ ರೋಚಕ ಸಂಗತಿ. ಯಾಕಂದ್ರೆ ಇಲ್ಲಿ ಈತ ಬಂದಂತ ಹಣವನ್ನ ಮ್ಯೂಲ್ ಅಕೌಂಟ್ಗಳಿಗೆ, ಅಂದ್ರೆ ಯಾರು ನಿರ್ಗತಿಕರಿರ್ತಾರೆ, ಯಾರು ಭಿಕ್ಷುಕರಿರ್ತಾರೆ, ಜೊತೆಗೆ ಮಾದಕ ವ್ಯಸನಿಗಳು ಯಾರಿರ್ತಾರೆ ಅಥವಾ ಡ್ರಗ್ ಅಡಿಕ್ಟ್ಸ್ ಯಾರಿರ್ತಾರೆ ಅಥವಾ ಈ ಸ್ಪೀಡ್ ದಂಧೆಯಲ್ಲಿ ಅಂದ್ರೆ ಯಾರಿಗೆಲ್ಲ ಏನೆಲ್ಲ ಚಟ ಇರುತ್ತೆ ಆ ಒಂದು ಚಟವನ್ನ ಈತ ಯೂಸ್ ಮಾಡಿಕೊಂಡು ಅವರ ಹೆಸರಿನಲ್ಲಿ, ಅಂದ್ರೆ ಅವ್ರಿಗೆ ಗೊತ್ತಿಲ್ಲದಂತೆ 3-4 ಬ್ಯಾಂಕ್ಗಳಲ್ಲಿ ಅವರ ಕ್ರೆಡೆನ್ಷಿಯಲ್ಸ್ ಅನ್ನ ಯೂಸ್ ಮಾಡಿ ಈತ ಬ್ಯಾಂಕ್ ಅಕೌಂಟ್ಗಳನ್ನ ಮಾಡಿಸ್ತಾ ಇದ್ದ. ಆ ಬ್ಯಾಂಕ್ ಅಕೌಂಟ್ಗಳನ್ನ ಮಾಡಿಸಿ ಆ ಒಂದು ಬ್ಯಾಂಕ್ ಅಕೌಂಟ್ಗಳಿಗೆ, ಅಂದ್ರೆ ಯಾರು ಅಪರಿಚಿತರಿರ್ತಾರೆ ಅಥವಾ ಭಿಕ್ಷುಕರು, ನಿರ್ಗತಿಕರ ಅಕೌಂಟ್ ಮಾಡಿಸಿರ್ತಾರೆ ಅವರ ಅಕೌಂಟ್ಗೆ ಈತ ದಂಧೆಯಿಂದ ಬಂದಂತ ಅಷ್ಟೂ ಹಣವನ್ನ ಕೂಡ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದ. ಅದಕ್ಕೆ ಟ್ರಾನ್ಸ್ಫರ್ ಮಾಡಿ, ಅಂದ್ರೆ ಅವರ ಅಕೌಂಟ್ಗಳಿಗೆ, ಮ್ಯೂಲ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದರ ಮುಖಾಂತರವಾಗಿ ಆತ ಬೇರೆ ಬೇರೆಯವರಿಗೆ ಕಳಿಸುವಂತ ಕೆಲಸವನ್ನ ಅಥವಾ ಅದನ್ನ ವಿತ್ಡ್ರಾ ಮಾಡ್ಕೊಳ್ಳುವಂತ ಕೆಲಸವನ್ನ ಈತ ಬಹಳಷ್ಟು ವರ್ಷಗಳಿಂದ ಕೂಡ ಮಾಡ್ತಾ ಬರ್ತಾ ಇದ್ದಾನೆ. ಜೊತೆಗೆ ಈತನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಹಿಂಜರಿತಾ ಇರ್ತಾರೆ. ಅಂದ್ರೆ ಎಷ್ಟು ಜನ ವಂಚನೆಗೊಳಗಾಗಿದ್ದಾರೋ ಅವರು ಕೂಡ ಇದೇ ರೀತಿ ಏನು ಬೆದರಿಕೆ ಇರ್ಬೋದು ಅಥವಾ ಹಿಂಜರಿತಾ ಇರ್ತಾರೆ. ಹಾಗಾಗಿ ಇತ್ತೀಚೆಗಷ್ಟೇ ಅಂದ್ರೆ ಕಳೆದ ಏಪ್ರಿಲ್ ಮತ್ತು ಮೇನಲ್ಲಿ ಓರ್ವ ವ್ಯಕ್ತಿಯ ಅಕೌಂಟ್ಗೆ, ಅಂದ್ರೆ ಮಲ್ಲಿಕಾರ್ಜುನ್ ಅನ್ನೋ ಒಬ್ಬ ಚಿತ್ರದುರ್ಗ ಮೂಲದ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಯ ಅಕೌಂಟ್ಗೆ ಅಂದ್ರೆ ಆತನ ಕ್ರೆಡೆನ್ಷಿಯಲ್ಸ್ ಅನ್ನ ಯೂಸ್ ಮಾಡಿ ಈತ ಬ್ಯಾಂಕ್ ಅಕೌಂಟ್ ಅನ್ನ ಮಾಡ್ಕೊಂಡಿರ್ತಾನೆ. ಜೊತೆಗೆ ಆತನ ಬ್ಯಾಂಕ್ ಅಕೌಂಟ್ಗೆ ಸುಮಾರು 2-3 ಕೋಟಿಗೂ ಹೆಚ್ಚು ಹಣವನ್ನ ಈತ ಅಲ್ಲಿ ಡೆಪಾಸಿಟ್ ಮಾಡಿರ್ತಾನೆ. ಡೆಪಾಸಿಟ್ ಮಾಡಿದ ನಂತರ ಆತ ದೇವಸ್ಥಾನದಲ್ಲಿ ಮಲಗೋದು, ಜೊತೆಗೆ ಹೊರಗಡೆ ಓಡಾಡೋದು, ಯಾಕಂದ್ರೆ
ಪತ್ನಿ ಎಲ್ಲರೂ ಕೂಡ ಇದ್ರೂ ಕೂಡ ಆತ ದೇವಸ್ಥಾನಗಳಲ್ಲೇ ಮಲಗ್ತಾ ಇರ್ತಾನೆ. ಅಂದ್ರೆ ಈತ ಹುಡ್ಕೋದೇ ಈ ರೀತಿಯ ನಿರ್ಗತಿಕರನ್ನ. ಆತನನ್ನ ಹುಡುಕಿ ಆತನ ಅಕೌಂಟ್ಗೆ ಯಾವಾಗ ದುಡ್ಡು ಹಾಕ್ತಂತ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಮಲ್ಲಿಕಾರ್ಜುನ್ಗೆ ಒಂದು ದಿನ ಗೊತ್ತಾಗುತ್ತೆ ನನ್ನ ಅಕೌಂಟ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದೆ ಅಂತೇಳಿ. ಯಾವಾಗ ಆತನಿಗೆ ಕೋಟ್ಯಾಂತರ ರೂಪಾಯಿ ನನ್ನ ಅಕೌಂಟ್ ನಲ್ಲಿ ಇದೆ ಹಣ ಅಂತ ಗೊತ್ತಾಗುತ್ತೋ ಆಗ ಅವನು ಚಂದ್ರಶೇಖರನ್ನ ಕರೆದು ಯಾಕೆ ನನ್ನ ಅಕೌಂಟ್ಗೆ ಇಷ್ಟು ಹಣವನ್ನ ಹಾಕಿದ್ದೀಯಾ, ಈ ಹಣದಲ್ಲಿ ನನಗಾದ್ರೂ ಕೊಡು ಅಥವಾ ನಾನು ಈ ರೀತಿಯ ಕೆಲಸವನ್ನ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನ ಯಾವಾಗ ಚಂದ್ರಶೇಖರ್ಗೆ ಹೇಳ್ತಾನೋ ಅಥವಾ ಇದಕ್ಕೆ ಪ್ರತಿರೋಧವನ್ನ ಅಂದ್ರೆ ಈ ದಂಧೆಗೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾನೋ ಆಗ ಆತನನ್ನ ಚಿತ್ರದುರ್ಗದ ಜಾನಕೊಂಡದ ಬಳಿ ಇರುವಂತಹ ಕೋಟಾನೋಟು ಚಂದ್ರಶೇಖರ್ನ ಒಂದು ಫಾರ್ಮ್ ಹೌಸ್ಗೆ ಅಥವಾ ಹೊಲಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅಕ್ರಮವಾಗಿ ಬಂಧನದಲ್ಲಿ ಇಡ್ತಾರೆ. ಅಂದ್ರೆ 12 ದಿನಗಳ ಕಾಲ ಆತನಿಗೆ ಅನ್ನ ನೀರು ಏನನ್ನೂ ಕೂಡ ಕೊಡದೆ ಅಲ್ಲಿ ಅಕ್ರಮವಾಗಿ ಆತನಿಗೆ ಬಂಧನದಲ್ಲಿಡ್ತಾರೆ, ಜೊತೆಗೆ ಹಲ್ಲೆಯನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಆತ ಅಲ್ಲೇ ಮೃತಪಟ್ಟ ನಂತರ ಆತನ ಪತ್ನಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅಂದ್ರೆ ನಿಮ್ಮ ಪತಿ ಈ ರೀತಿ ಮೃತಪಟ್ಟಿದ್ದಾರೆ, ಆತನ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಂತ ಯಾವಾಗ ಹೇಳ್ತಾರೋ ಆಗ ಪೊಲೀಸರಿಗೆ ಈ ಒಂದು ಮಾಹಿತಿ ಗೊತ್ತಾಗುತ್ತೆ. ಮೊದಲ ಹಂತದಲ್ಲಿ ಇದೊಂದು ಅಂದ್ರೆ UDR ಸಾವು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅದಾದ ನಂತರ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈತನ ಕಂಪ್ಲೀಟ್ ಜಾಲ, ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದು, ಹಾಗಾಗಿ ಈತನ ದಂಧೆ ಕುರಿತಂತೆ ಪೊಲೀಸರಿಗೂ ಕೂಡ ಗೊತ್ತಿತ್ತು. ಆದರೆ ಈ ಕೊಲೆಯಾದ ನಂತರ ಯಾವಾಗ ಎನ್ಕ್ವೈರಿ ಮಾಡ್ತಾರೋ ಆಗ ನಿಜಕ್ಕೂ ಕೂಡ ಗೊತ್ತಾಗುತ್ತೆ ಈ ರೀತಿ ಮ್ಯೂಲ್ ಅಕೌಂಟ್ ಅನ್ನ ಮಾಡಿಕೊಂಡು ಅಂದ್ರೆ ಬೇರೆ ಬೇರೆ ನಿರ್ಗತಿಕರು ಭಿಕ್ಷುಕರ ಅಕೌಂಟ್ಗಳಲ್ಲಿ ಅಥವಾ ಬೇರೆ ಬೇರೆಯವರ ಅಕೌಂಟ್ಗಳನ್ನ ಮಾಡಿ ಅವ್ರಿಗ ಒಂದು ಅಕೌಂಟ್ಗೆ ಈ ರೀತಿ ದಂಧೆಯಿಂದ ಬಂದಂತ ಹಣವನ್ನ ಈತ ಡೆಪಾಸಿಟ್ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೂ ಕೂಡ ಗೊತ್ತಾಗುತ್ತೆ. ಅದಾದ ನಂತರ ಅದೇ ರೀತಿಯಲ್ಲಿ ಖುದ್ದು ಮಲ್ಲಿಕಾರ್ಜುನ್ ಪತ್ನಿ FIR ಅನ್ನ ದಾಖಲು ಮಾಡ್ಕೊಳ್ತಾರೆ. FIR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾರೆ. ಈ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಈ ವ್ಯಕ್ತಿಯ ಕುರಿತಂತೆ ಅಂದ್ರೆ ಕೋಟಾನೋಟು ಚಂದ್ರನ ಕುರಿತಂತೆ ದೂರನ್ನು ಕೊಡೋದಕ್ಕೆ SP ಕಚೇರಿಗೆ ಬರೋದಕ್ಕೆ ಮುಂದಾಗ್ತಾರೆ. ಆಗ ಗೊತ್ತಾಗುತ್ತೆ ಇದು ಸುಮಾರು 100 ಕೋಟಿಯ ವಂಚನೆಯನ್ನ ಈತ ಇಷ್ಟು ವರ್ಷಗಳ ಕಾಲ ಮಾಡಿದ್ದಾನೆ ಅಂತ. ಹಾಗಾಗಿ ಈ ಕೇಸನ್ನ ಈಗ ಸದ್ಯ CIDಗೆ ವರ್ಗಾವಣೆ ಮಾಡಿದ್ದಾರೆ. CID DYSP ಸತೀಶ್ ಅವರು ಈ ಕಂಪ್ಲೀಟ್ ಪ್ರಕರಣದ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ CID ತನಿಖೆಯ ಸಂದರ್ಭದಲ್ಲಿ ಚಂದ್ರಶೇಖರ್ ಯಾರ್ಯಾರ ಅಕೌಂಟ್ಗಳಿಗೆ ದುಡ್ಡು ಹಾಕ್ತಾ ಇದ್ನೋ ಅವರ ಅಕೌಂಟ್ನಿಂದ ಸಾಕಷ್ಟು ಪ್ರಭಾವಿಗಳಿಗೆ ದುಡ್ಡು ಹೋಗಿದೆ ಅನ್ನೋ ಒಂದು ಮಾಹಿತಿ ಈಗ CID ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾರು ಆ ಪ್ರಭಾವಿಗಳು ಅನ್ನೋದನ್ನ ಐಡೆಂಟಿಫೈ ಮಾಡುವಂತ ಕೆಲಸವನ್ನ CID ಅಧಿಕಾರಿಗಳು ಮಾಡೋದಕ್ಕೆ ಈಗ ಸದ್ಯ ಮುಂದಾಗಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಕೋಟಾನೋಟು ಚಂದ್ರನ ಒಂದು ದಂಧೆ ಏನಿದೆ, ಈ ದಂಧೆ ಕಂಪ್ಲೀಟ್ ಆಗಿ ರಾಜ್ಯ ಇರಬಹುದು ಅಥವಾ ದಕ್ಷಿಣದ ಸುತ್ತಲೂ ಕೂಡ ಅಂದ್ರೆ ದಕ್ಷಿಣ ಭಾರತದಲ್ಲಿ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯ ದಂಧೆಯನ್ನ ಈತ ನಡೆಸ್ತಾ ಇದ್ದ. ಜೊತೆಗೆ ಮಂಗಳೂರಿನಲ್ಲಿ ಏನು ಜನರಿಗೆ ವಂಚನೆ ಮಾಡಿ ಅರೆಸ್ಟ್ ಆಗಿದ್ದಂತ ರೋಹನ್ ಸಾಲ್ಡಾನ್ ಏನಿದ್ದಾನೆ ಈತ ಕೂಡ ಇದೇ ಕೋಟಾನೋಟು ಚಂದ್ರನ ಶಿಷ್ಯ. ಅಂದ್ರೆ ರೋಹನ್ ಸಾಲ್ಡಾನ್ಗೆ ಈ ವಿದ್ಯೆಯನ್ನ ಅಂದ್ರೆ ದಂಧೆಯ ವಿದ್ಯೆಯನ್ನ ಹೇಳ್ಕೊಟ್ಟಿದ್ದೆ ಈ ಕೋಟಾನೋಟು ಚಂದ್ರ. ಹಾಗಾಗಿ ಈಗ ಸದ್ಯ ರೋಹನ್ ಸಾಲ್ಡಾನ್ ಕೂಡ ಈ ಒಂದು ವಂಚನೆ ಪ್ರಕರಣಗಳು ಏನೆಲ್ಲ ಕೋಟಾನೋಟು ಚಂದ್ರಶೇಖರ್ ಮೇಲಿದೆ ಆ ಎಲ್ಲಾ ವಂಚನೆ ಪ್ರಕರಣದಲ್ಲೂ ಕೂಡ ರೋಹನ್ ಸಾಲ್ಡಾನ್ ಇನ್ವಾಲ್ವ್ ಆಗಿದ್ದಾನೆ. ಹಾಗಾಗಿ CID ಅಧಿಕಾರಿಗಳು ಬಾಡಿ ವಾರೆಂಟ್ ಮೇಲೆ ಈಗ ಸದ್ಯ ರೋಹನ್ ಸಾಲ್ಡಾನ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡು ಈಗ ವಿಚಾರಣೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.